ಎಲ್ಲರಿಗೂ ನಮಸ್ಕಾರ. ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಆಗಸ್ಟ್ 4ರ ದಿನದ ಕರೆಂಟ್ ಅಫೇರ್ಸ್ MCQ ಪ್ರಶ್ನೋತ್ತರಗಳನ್ನು ಕ್ಷಣಗಳಲ್ಲಿ ನೋಡೋಣ. ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ತಪ್ಪದೇ ನಿಮ್ಮ ಬೆಂಬಲವನ್ನು ನಮಗೆ ನೀಡಿ. ಇಂದಿನ ಮೊದಲ ಪ್ರಶ್ನೆ. ಇತ್ತೀಚೆಗೆ ಯಾವ ದೇಶವು ತನ್ನ ಮೊದಲ ಕಕ್ಷೆಯ ರಾಕೆಟ್ ಏರಿಸ್ನ ವಿಫಲ ಉಡಾವಣೆಯನ್ನು ನಡೆಸಿತು? ದಕ್ಷಿಣ ಆಫ್ರಿಕಾ, ನ್ಯೂಜಿಲೆಂಡ್, ದಕ್ಷಿಣ ಕೊರಿಯಾ, ಆಸ್ಟ್ರೇಲಿಯಾ. ಸರಿಯಾದಂಥ ಉತ್ತರ ಆಸ್ಟ್ರೇಲಿಯಾ. ಈ ಏರಿಸ್ನ ಕುರಿತು ಕೆಲವೊಂದಿಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಈ ಏರಿಸ್ ರಾಕೆಟ್ನ ಗಿಲ್ಮೋರ್ ಸ್ಪೇಸ್ ಟೆಕ್ನಾಲಜೀಸ್ ಅಭಿವೃದ್ಧಿಪಡಿಸಿದೆ ಹಾಗೂ ಈ ರಾಕೆಟನ್ನು ಉತ್ತರ ಕ್ವೀನ್ಸ್ಲ್ಯಾಂಡ್ನ ಬೋವನ್ ಬಳಿಯ ಬಾಹ್ಯಾಕಾಶ ನಿಲ್ದಾಣದಿಂದ ಉಡಾವಣೆ ಮಾಡಲಾಯಿತು. ಈಗ ಆಸ್ಟ್ರೇಲಿಯಾದ ಬಗ್ಗೆ ಕೆಲವೊಂದಿಷ್ಟು ಸ್ಟ್ಯಾಟಿಕ್ ಜಿಕೆಯನ್ನು ತಿಳಿದುಕೊಳ್ಳೋದಾದರೆ, ಆಸ್ಟ್ರೇಲಿಯಾದ ರಾಜಧಾನಿ ಕ್ಯಾನ್ಬೆರಾ, ಇಲ್ಲಿನ ಅಧಿಕೃತ ಕರೆನ್ಸಿ ಆಸ್ಟ್ರೇಲಿಯನ್ ಡಾಲರ್ ಮತ್ತು ಆಸ್ಟ್ರೇಲಿಯಾದ ಅಧಿಕೃತ ಪ್ರಾಣಿ ಕಂಗರು. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಮಯನ್ಮಾರ್ನ ಹೊಸ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಯು ನ್ಯೋಸಾ, ಮಿನ್ ಆಂಗ್ ಹ್ಲೈಂಗ್, ಆಂಗ್ ಸಾನ್ ಸೂಕಿ, ಥಿಬಾವಾ ಮಿನ್. ಸರಿಯಾದಂಥ ಉತ್ತರ ಯು ನ್ಯೋಸಾ. ಮಯನ್ಮಾರ್ನ ನ್ಯೂ ಪ್ರೈಮ್ ಮಿನಿಸ್ಟರ್, ನ್ಯೂ ಪ್ರಧಾನಮಂತ್ರಿ ನ್ಯೋಸಾ, ಹೀಗೆ ನೆನ್ಪಿಟ್ಟುಕೊಳ್ಳಿ. ಮಯನ್ಮಾರ್ನ ಕುರಿತು ಕೆಲವೊಂದಿಷ್ಟು ಮಾಹಿತಿನ ತಿಳ್ಕೊಳ್ಳೋದಾದರೆ, ಇದರ ಸ್ಟ್ಯಾಟಿಕ್ ಜಿಕೆ: ಮಯನ್ಮಾರ್ನ ರಾಜಧಾನಿ ನೇಪಿಡಾವ್, ಮಯನ್ಮಾರ್ನ ಕರೆನ್ಸಿ ಮಯನ್ಮಾರ್ ಕ್ಯಾಟ್, ಇಲ್ಲಿನ ಅಧಿಕೃತ ಭಾಷೆ ಬರ್ಮೀಸ್, ಅದಕ್ಕೆ ಇದನ್ನು ಹಿಂದೆ ಬರ್ಮಾ ಅಂತ ಕರೀತಾ ಇದ್ರು. ಮಯನ್ಮಾರ್ನ ಪ್ರಸಿದ್ಧ ಹಾಗೂ ಪ್ರಮುಖ ಮಹಿಳೆ ಆಂಗ್ ಸಾನ್ ಸೂಕಿ ಕುರಿತು ಕೆಲವೊಂದಿಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋದಾದರೆ, ಫೆಬ್ರವರಿ 1, 2021ರಂದು ಮಯನ್ಮಾರ್ನ ಸೇನೆಯು ತುರ್ತು ಪರಿಸ್ಥಿತಿಯನ್ನು ಘೋಷಿಸಿತು. ಆಗ ಆಂಗ್ ಸಾನ್ ಸೂಕಿ ಅವರ ಚುನಾಯಿತ ಸರ್ಕಾರವನ್ನು ಪದಚ್ಯುತಿಗೊಳಿಸಲಾಯಿತು ಮತ್ತು ಮಯನ್ಮಾರ್ನಲ್ಲಿ ಪ್ರಜಾಪ್ರಭುತ್ವ ಮತ್ತು ಮಾನವ ಹಕ್ಕುಗಳ ಕೆಲಸಕ್ಕಾಗಿ ಆಂಗ್ ಸಾನ್ ಸೂಕಿ ಅವರಿಗೆ 1991ರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ನೀಡಲಾಯಿತು. ಮುಂದಿನ ಪ್ರಶ್ನೆ. 40 ದಿನಗಳ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಭೀಲ್ ಉತ್ಸವ, ಗವ್ರಿ ಅಥವಾ ರೈ ಉತ್ಸವವನ್ನು ಎಲ್ಲಿ ಆಚರಿಸಲಾಗುತ್ತದೆ? ಹರಿಯಾಣ, ಮಧ್ಯಪ್ರದೇಶ, ರಾಜಸ್ಥಾನ, ಬಿಹಾರ. ಸರಿಯಾದಂಥ ಉತ್ತರ ರಾಜಸ್ಥಾನ. ರಕ್ಷಾಬಂಧನದಂದು ರಾಜಸ್ಥಾನದ ಮೇವಾರ್ ಪ್ರದೇಶದಲ್ಲಿ ಈ ಗವ್ರಿ ಅಥವಾ ರೈ ಉತ್ಸವವು ಪ್ರಾರಂಭವಾಗಲಿದೆ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ 13 ವರ್ಷಗಳ ನಂತರ 2025ರ ವಿಶ್ವ ಜೂನಿಯರ್ ತಂಡ ಸ್ಕ್ವ್ಯಾಷ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಯಾವ ಪದಕವನ್ನು ಗೆದ್ದಿತು? ಚಿನ್ನದ ಪದಕ, ಬೆಳ್ಳಿ ಪದಕ, ಕಂಚಿನ ಪದಕ, ಮೇಲಿನ ಎಲ್ಲವೂ. ಸರಿಯಾದಂಥ ಉತ್ತರ ಕಂಚಿನ ಪದಕ. ಈಜಿಪ್ಟ್ನ ಕೈರೋದಲ್ಲಿರುವ ಬ್ಲ್ಯಾಕ್ ಬಾಲ್ ಸ್ಪೋರ್ಟಿಂಗ್ ಕ್ಲಬ್ನಲ್ಲಿ ಈ ಸ್ಕ್ವ್ಯಾಷ್ ಚಾಂಪಿಯನ್ಶಿಪ್ಪನ್ನು ಆಯೋಜಿಸಲಾಗಿತ್ತು. ಹಾಗೆ ನೆನಪಿನಲ್ಲಿಡಿ, ವಿಶ್ವ ಸ್ಕ್ವ್ಯಾಷ್ ಫೆಡರೇಷನ್ನ ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ ಅದು ಇಂಗ್ಲೆಂಡ್ನ ಹೇಸ್ಟಿಂಗ್ಸ್ನಲ್ಲಿದೆ.
ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಭಾರತೀಯ ಕರಾವಳಿ ರಕ್ಷಣಾ ಪಡೆಗಾಗಿ ಮೊದಲ ಸ್ಥಳೀಯ ಹೋವರ್ಕ್ರಾಫ್ಟ್ ನಿರ್ಮಾಣ ಎಲ್ಲಿ ಪ್ರಾರಂಭವಾಯಿತು? ಕರ್ನಾಟಕ, ಗುಜರಾತ್, ಗೋವಾ, ಒಡಿಶಾ. ಸರಿಯಾದಂಥ ಉತ್ತರ ಗೋವಾ. ಹೋವರ್ ಕ್ರಾಫ್ಟ್ಗಳು ಅಂದರೆ ಏನಂದರೆ ಭೂಮಿ, ಜೌಗು ಪ್ರದೇಶ, ಹಿಮ ಮತ್ತು ನೀರಿನ ಮೇಲೆ ಚಲಿಸಬಲ್ಲಂಥ ಬಹುಮುಖ ವಾಹನಗಳು. ಇವನ್ನು ಏರ್ ಕುಷನ್ ವೆಹಿಕಲ್ಸ್ ಅಂತಲೂ ಕರೀತಾರೆ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಫೇಸ್ಲೆಸ್ GST ತೀರ್ಪಿಗಾಗಿ ಪೈಲಟ್ ಯೋಜನೆ ಜಾರಿಗೆ ತಂದ ಮೊದಲ ರಾಜ್ಯ ಯಾವುದು? ತೆಲಂಗಾಣ, ಕೇರಳ, ಆಂಧ್ರ ಪ್ರದೇಶ, ಕರ್ನಾಟಕ. ಸರಿಯಾದಂಥ ಉತ್ತರ ಕೇರಳ. ಇತ್ತೀಚೆಗೆ ಯಾವ ರಾಜ್ಯವು ಸಾಂಪ್ರದಾಯಿಕ ಕ್ರೀಡೆಗಳಾದ ಎತ್ತಿನ ಗಾಡಿ ರೇಸ್ಗಳು ಮತ್ತು ಪಾರಿವಾಳ ರೇಸಿಂಗ್ಗಳ ಮೇಲಿನ 28 ವರ್ಷಗಳ ನಿಷೇಧವನ್ನು ತೆಗೆದುಹಾಕಿತು? ಹರಿಯಾಣ, ಮಧ್ಯಪ್ರದೇಶ, ರಾಜಸ್ಥಾನ, ಪಂಜಾಬ್. ಸರಿಯಾದಂಥ ಉತ್ತರ ಪಂಜಾಬ್. ವರ್ಲ್ಡ್ ವೈಡ್ ವೆಬ್ ದಿನವನ್ನು ವಾರ್ಷಿಕವಾಗಿ ಯಾವಾಗ ಆಚರಿಸಲಾಗುತ್ತದೆ? ಜುಲೈ 31, ಆಗಸ್ಟ್ 1, ಆಗಸ್ಟ್ 2, ಜುಲೈ 30. ಸರಿಯಾದಂಥ ಉತ್ತರ ಆಗಸ್ಟ್ 1. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಭಾರತದ ಸೇನಾ ಸಿಬ್ಬಂದಿಯ ಉಪ ಮುಖ್ಯಸ್ಥರಾಗಿ ಯಾರು ಅಧಿಕಾರ ವಹಿಸಿಕೊಂಡರು? ಬಿ. ಶಶಿಕುಮಾರ್, ಡಾಕ್ಟರ್ ರಾಜೀವ್ ರಂಜನ್, ಉತ್ಪಲ್ ಕುಮಾರ್ ಸಿಂಗ್, ಪುಷ್ಪೇಂದ್ರ ಸಿಂಗ್. ಸರಿಯಾದಂಥ ಉತ್ತರ ಪುಷ್ಪೇಂದ್ರ ಸಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಆದಷ್ಟು ಹೆಚ್ಚು ಜನರಿಗೆ ಇದನ್ನು ಶೇರ್ ಮಾಡಿ. ಈ ವಿಡಿಯೋದ ಬಗ್ಗೆ ಅಥವಾ ಯಾವುದೇ ಪ್ರಶ್ನೋತ್ತರಗಳ ಬಗ್ಗೆ ಯಾವುದೇ ಪರೀಕ್ಷೆಯ ಕುರಿತಾದ ಪ್ರಶ್ನೋತ್ತರಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಈ ರೀತಿಯ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಲು ತಪ್ಪದೇ ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.